ಡಾಲರ್ಗಳಲ್ಲಿ ಸಂಪಾದನೆ ಮಾಡೋ ಸಾಫ್ಟ್ವೇರ್ ದೈತ್ಯರು ಕೋಟು ಸೂಟನ್ನ ಬಿಚ್ಚಿಟ್ಟು ತಲೆಗೆ ಮೈಸೂರು ಪೇಟ ತೊಟ್ಟು ರಸ್ತೆಯಲ್ಲಿ ಮೆರವಣಿಗೆ ಹೊರಟಿದ್ರೆ, ಇಂಗ್ಲಿಷ್ ಕಡ್ಡಾಯವಾಗಿರೋ ದೇಶದ ನಡುಭಾಗದಲ್ಲಿ ಪುಟಾಣಿ ಮಕ್ಕಳು ಕೈ ಮುಗಿದು ಅ ಆ ಇ ಈ ಅಂತ ಕನ್ನಡ ಅಕ್ಷರಗಳನ್ನ ಕಲಿತಾ ಇದ್ರೆ, ಕರ್ನಾಟಕದಿಂದ ಅಮೆರಿಕಾಗೆ ಹೊಸದಾಗಿ ಹೋದ ವಿದ್ಯಾರ್ಥಿಗಳಿಗೆ ರೂಮ್ ಹುಡುಕಿ ಕೊಡೋದ್ರಿಂದ ಹಿಡಿದು ಹಿರಿಯ ನಾಗರಿಕರಿಗೆ ನೆರವಾಗೋ ತನಕ ಈ ಸಂಘಟನೆ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಅಮೆರಿಕಾದ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ 600ರಿಂದ 700 ಕನ್ನಡಿಗರು ಒಟ್ಟಿಗೆ ಸೇರಿ ಹಳದಿ ಕೆಂಪು ಬಾವುಟ ಹಿಡಿದು ಮೆರವಣಿಗೆ ಮಾಡೋದನ್ನ ನೋಡಿದ್ರೆ ಅಮೆರಿಕನ್ನರೇ ಬೆಕ್ಕಸಬರಗಾಗಿ ನೋಡ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರುವುದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅಮೆರಿಕದ ನ್ಯೂಯಾರ್ಕ್ ಅಥವಾ ಕ್ಯಾಲಿಫೋರ್ನಿಯಾದ ಏರ್ಪೋರ್ಟ್ನಲ್ಲಿ ನೀವು ಕಾಲಿಟ್ರೆ ನಿಮ್ಮ ಕಿವಿಗೆ ಬೀಳೋದು ಅಪ್ಪಟ ಅಮೆರಿಕನ್ ಇಂಗ್ಲಿಷ್ ಅಲ್ವಾ? ಆದರೆ ಅದೇ ಅಮೆರಿಕದ ಹೈಟೆಕ್ ಸಿಟಿಗಳ ಬೀದಿಗಳಲ್ಲಿ ಹೆಮ್ಮೆಯಿಂದ ಹಳದಿ ಕೆಂಪು ಬಾವುಟ ಹಾರಾಡ್ತಾ ಇದ್ರೆ, ಡಾಲರ್ಗಳಲ್ಲಿ ಸಂಪಾದನೆ ಮಾಡೋ ಸಾಫ್ಟ್ವೇರ್ ದೈತ್ಯರು ಕೋಟು ಸೂಟನ್ನ ಬಿಚ್ಚಿಟ್ಟು ತಲೆಗೆ ಮೈಸೂರು ಪೇಟ ತೊಟ್ಟು ರಸ್ತೆಯಲ್ಲಿ ಮೆರವಣಿಗೆ ಹೊರಟಿದ್ರೆ, ಇಂಗ್ಲಿಷ್ ಕಡ್ಡಾಯವಾಗಿರೋ ದೇಶದ ನಡುಭಾಗದಲ್ಲಿ ಪುಟಾಣಿ ಮಕ್ಕಳು ಕೈ ಮುಗಿದು ಅ ಆ ಇ ಈ ಅಂತ ಕನ್ನಡ ಅಕ್ಷರಗಳನ್ನ ಕಲಿತಾ ಇದ್ರೆ, ಒಬ್ಬ ಅಪ್ಪಟ ಕನ್ನಡಿಗನಾಗಿ ನಮ್ಮ ಎದೆ ಹೆಮ್ಮೆಯಿಂದ ಉಬ್ಬಿರುತ್ತೆ ಅಲ್ವಾ? ಭೌಗೋಳಿಕವಾಗಿ ಕರ್ನಾಟಕ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ಇವತ್ತು ಅಮೆರಿಕದಲ್ಲೂ ಒಂದು ಮಿನಿ ಕರ್ನಾಟಕ ಸೃಷ್ಟಿಯಾಗಿದೆ. ತಾಯ್ನಾಡಿನಿಂದ 14,000 ಕಿಲೋಮೀಟರ್ ದೂರದಲ್ಲಿದ್ದರೂ ಕನ್ನಡದ ಕಸ್ತೂರಿ ಪರಿಮಳವನ್ನ ಕಡಲಾಚೆಗೂ ಪಸರಿಸ್ತಾ ಇರೋ ಅಮೆರಿಕಾದ ಕನ್ನಡ ಸಂಘಗಳ ಕಥೆಯನ್ನ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅಕ್ಕ, ನಾಕ ಮತ್ತು ಇತಿಹಾಸ ಪ್ರಸಿದ್ಧ ಬೇ ಏರಿಯಾ ಕನ್ನಡ ಕೂಟ ಇವು ಬರೀ ಸಂಘಟನೆಗಳು ಮಾತ್ರ ಅಲ್ಲ, ಅಮೆರಿಕದಲ್ಲಿ ಕನ್ನಡದ ಉಸಿರನ್ನ ಜೀವಂತವಾಗಿಟ್ಟಿರೋ ಶಕ್ತಿ ಕೇಂದ್ರಗಳು. ಬನ್ನಿ ಹಾಗಾದ್ರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಕಡಲಾಚೆಯ ಕನ್ನಡ ಸಾಮ್ರಾಜ್ಯದ ಒಳಗಿನ ರೋಮಾಂಚನ ನೋಟವನ್ನ ಕಣ್ಣಾರೆ ಸವಿಯೋಣ. ನಮ್ಮ ಹೆಮ್ಮೆಯ ಅಕ್ಕ, ನಾಕ ಮತ್ತು ಇತಿಹಾಸ ಪ್ರಸಿದ್ಧ ಬೇ ಏರಿಯಾ ಕನ್ನಡ ಕೂಟ ಅಂದ್ರೆ BAKK ಈ ಸಂಘಟನೆಗಳ ಒಳಗಿನ ನೋಟ ಏನು? ಇವು ಹುಟ್ಕೊಂಡಿದ್ದಾದ್ರೂ ಹೇಗೆ? ವಾರಾಂತ್ಯದ ದಿನಗಳಲ್ಲಿ ಅಮೆರಿಕದ ಹೈಟೆಕ್ ಸಭಾಂಗಣಗಳಲ್ಲಿ ಯಕ್ಷಗಾನ, ಭರತನಾಟ್ಯ ಮತ್ತು ನಾಟಕಗಳ ಸದ್ದು ಕೇಳಿಸೋದು ಹೇಗೆ? ನಮ್ಮ ಮುಂದಿನ ತಲೆಮಾರಿಗೆ ಅಂದರೆ ಅಮೆರಿಕಾದಲ್ಲೇ ಹುಟ್ಟಿ ಬೆಳೀತಾ ಇರೋ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನ ಇವರು ಯಾವ ರೀತಿ ಕಲಿಸ್ತಾ ಇದ್ದಾರೆ? ಕಡಲಾಚೆಯ ಈ ಅದ್ಭುತ ಕನ್ನಡ ಲೋಕದ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀವಿ. ಮೊದಲಿಗೆ ನಾವು ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿಗೆ ಹೋಗಬೇಕು. ಜಗತ್ತಿನ ತಂತ್ರಜ್ಞಾನದ ಹಬ್ ಆಗಿರೋ ಸ್ಯಾನ್ ಫ್ರಾನ್ಸಿಸ್ಕೋ ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಾವು ಬೇ ಏರಿಯಾ ಅಂತ ಕರಿತೀವಿ. 1970 ಮತ್ತು 80ರ ದಶಕದಲ್ಲಿ ಭಾರತದಿಂದ, ಮುಖ್ಯವಾಗಿ ಕರ್ನಾಟಕದಿಂದ ಸಾಫ್ಟ್ವೇರ್ ಎಂಜಿನಿಯರ್ಗಳು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ವಲಸೆ ಬರೋದಕ್ಕೆ ಶುರು ಮಾಡ್ತಾರೆ. ಆಗ ಇಂಟರ್ನೆಟ್ ಇರಲಿಲ್ಲ, ವಾಟ್ಸ್ಆ್ಯಪ್ ಇರಲಿಲ್ಲ, ವಿಡಿಯೋ ಕಾಲ್ ಇರಲಿಲ್ಲ. ತಾಯ್ನಾಡನ್ನು ಬಿಟ್ಟು ಬಂದ ಕನ್ನಡಿಗರಲ್ಲಿ ಒಂಟಿತನ ಕಾಡ್ತಾ ಇತ್ತು. ಕಿವಿಗೆ ಕನ್ನಡದ ಸದ್ದು ಬೀಳದೆ ವರ್ಷಗಳೇ ಕಳೀತಾ ಇದ್ವು. ಆಗ ಹುಟ್ಕೊಂಡಿದ್ದೇ ಬೇ ಏರಿಯಾ ಕನ್ನಡ ಕೂಟ. ಇದು ಅಮೆರಿಕಾದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಪ್ರಾದೇಶಿಕ ಕನ್ನಡ ಸಂಘಗಳಲ್ಲಿ ಒಂದು. ಆರಂಭದಲ್ಲಿ ಕೇವಲ ಕೆಲವು ಕುಟುಂಬಗಳು ಒಂದು ಕಡೆ ಸೇರಿಕೊಂಡು ಮನೆಯಲ್ಲೇ ಒಬ್ಬಟ್ಟು ಮಾಡಿಕೊಂಡು ದೀಪಾವಳಿ ಹಬ್ಬ, ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇಂದು ಬೇ ಏರಿಯಾದಲ್ಲಿ ಲಕ್ಷಾಂತರ ಕನ್ನಡಿಗರಿದ್ದಾರೆ. ಈ ಸಂಘಟನೆಯ ವಿಶೇಷತೆ ಏನಂತಂದ್ರೆ, ಇದು ಅಲ್ಲಿನ ಕನ್ನಡಿಗರಿಗೆ ಬರೀ ಹಬ್ಬ ಆಚರಿಸೋ ವೇದಿಕೆಯಾಗಿ ಮಾತ್ರ ಉಳ್ಕೊಂಡಿಲ್ಲ, ಅದೊಂದು ದೊಡ್ಡ ಕಮ್ಯುನಿಟಿ ಸಪೋರ್ಟ್ ಸಿಸ್ಟಮ್ ಆಗ್ಬಿಟ್ಟಿದೆ. ಕರ್ನಾಟಕದಿಂದ ಅಮೆರಿಕಾಗೆ ಹೊಸದಾಗಿ ಹೋದ ವಿದ್ಯಾರ್ಥಿಗಳಿಗೆ ರೂಮ್ ಹುಡುಕಿ ಕೊಡೋದ್ರಿಂದ ಹಿಡಿದು ಹಿರಿಯ ನಾಗರಿಕರಿಗೆ ನೆರವಾಗೋ ತನಕ ಈ ಸಂಘಟನೆ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಪ್ರತಿ ವರ್ಷ ಇವರು ಆಯೋಜನೆ ಮಾಡೋ ಗಣೇಶೋತ್ಸವ, ರಾಜ್ಯೋತ್ಸವ ಕಾರ್ಯಕ್ರಮಗಳಿಗೆ ಸಾವಿರಾರು ಜನ ಸೇರ್ತಾರೆ. ಅಲ್ಲಿನ IT ಎಂಜಿನಿಯರ್ಗಳು ಕೋಟು ಸೂಟು ಬಿಚ್ಚಿಟ್ಟು, ಪಂಚೆ ಉಟ್ಟು, ಕೈಯಲ್ಲಿ ತಬಲಾ, ಹಾರ್ಮೋನಿಯಂ ಹಿಡ್ಕೊಂಡು ರಂಗಸ್ಥಳ ಏರೋದನ್ನ ನೋಡೋದೇ ಒಂದು ಅದ್ಭುತ ಅನುಭವ. ಪ್ರಾದೇಶಿಕವಾಗಿ ಇಂತಹ ಸಣ್ಣ ಸಣ್ಣ ಕನ್ನಡ ಕೂಟಗಳು ಅಮೆರಿಕಾದಾದ್ಯಂತ ಹುಟ್ಕೊಂಡಾಗ ಕನ್ನಡಿಗರಿಗೆ ಅನಿಸಿದ್ದು ಒಂದೇ: ನಾವ್ಯಾಕೆ ಇಡೀ ಅಮೆರಿಕಾದಲ್ಲಿರೋ ಎಲ್ಲಾ ಕನ್ನಡಿಗರನ್ನ ಒಂದೇ ಸೂರಿನ ಅಡಿ ತರಬಾರದು? ಈ ಆಲೋಚನೆಯಿಂದಾನೇ 1998ರಲ್ಲಿ ಜನ್ಮ ತಾಳಿದ್ದೇ ಅಕ್ಕ, ಅಂದರೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕಾ ಅಂತ. ಅಕ್ಕ ಅನ್ನೋದು ಅಮೆರಿಕಾದ ಎಲ್ಲ ಕನ್ನಡ ಸಂಘಗಳ ಒಕ್ಕೂಟ. 2 ವರ್ಷಕ್ಕೊಮ್ಮೆ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ನಡೆಯುತ್ತೆ.
ಸ್ನೇಹಿತರೆ, ಈ ಸಮ್ಮೇಳನ ಅಮೆರಿಕಾದಲ್ಲಿ ನಡೆಯೋ ಒಂದು ಮಿನಿ ಕರ್ನಾಟಕ ಹಬ್ಬದಂತೇನೆ ಇರುತ್ತೆ. ಅಮೆರಿಕಾದ ಪ್ರಮುಖ ಕನ್ವೆನ್ಷನ್ ಸೆಂಟರ್ಗಳಲ್ಲಿ 3 ದಿನಗಳ ಕಾಲ ನಡೆಯೋ ಈ ಸಮ್ಮೇಳನಕ್ಕೆ ಕೇವಲ ಅಮೆರಿಕಾದಿಂದ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಿಂದ 5ರಿಂದ 10 ಸಾವಿರ ಕನ್ನಡಿಗರು ಒಟ್ಟಿಗೆ ಸೇರ್ತಾರೆ. ಕರ್ನಾಟಕದಿಂದ ಮುಖ್ಯಮಂತ್ರಿಗಳು, ಸಚಿವರು, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳು, ಸ್ಯಾಂಡಲ್ವುಡ್ನ ಪ್ರಮುಖ ಸ್ಟಾರ್ ನಟ ನಟಿಯರು, ಸಂಗೀತ ನಿರ್ದೇಶಕರು ಈ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಹೋಗ್ತಾರೆ. ಅಕ್ಕ ಸಮ್ಮೇಳನದಲ್ಲಿ ಏನ್ ನಡೆಯುತ್ತೆ ಗೊತ್ತಾ? ಕಾವ್ಯಗೋಷ್ಠಿ, ಉದ್ಯಮಿಗಳಿಗಾಗಿ ಬಿಸ್ನೆಸ್ ಫೋರಂ, ಯುವಕ ಯುವತಿಯರಿಗಾಗಿ ಅಕ್ಕ ಸಿಂಗಲ್ಸ್ ಅನ್ನೋ ಮ್ಯಾಚ್ ಮೇಕಿಂಗ್ ವೇದಿಕೆ, ಹಾಗೆ ಅಪ್ಪಟ ಉತ್ತರ ಕರ್ನಾಟಕ ಮತ್ತು ಹಳೆ ಮೈಸೂರು ಶೈಲಿಯ ಊಟದ ಸವಿ ಕೂಡ ಇರುತ್ತೆ. ಸಾವಿರಾರು ಮೈಲಿ ದೂರದ ಅಟ್ಲಾಂಟಾ ಅಥವಾ ಫ್ಲೋರಿಡಾದಲ್ಲಿ ಕೂತ್ಕೊಂಡು ಮೈಸೂರು ಪಾಕ್ ಮತ್ತು ಜೋಳದ ರೊಟ್ಟಿ ಸವಿತಾ ಸುಗಮ ಸಂಗೀತ ಕೇಳೋ ಸುಖ ಇದೆಯಲ್ಲ, ಅದನ್ನ ಅನುಭವಿಸಿದವರಿಗೆ ಗೊತ್ತು. ಅಕ್ಕ ಇಡೀ ಅಮೆರಿಕಾದಲ್ಲಿ ಕನ್ನಡ ಶಕ್ತಿಯನ್ನ ಕಾರ್ಪೊರೇಟ್ ಜಗತ್ತಿಗೆ ತೋರಿಸಿಕೊಟ್ಟ ಹೆಮ್ಮೆಯ ಸಂಸ್ಥೆ. ಕಾಲ ಬದಲಾದ ಹಾಗೆ ಆಲೋಚನೆಗಳು ಕೂಡ ಬದಲಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕಾದಲ್ಲಿ ಕನ್ನಡಿಗರ ಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಕೇವಲ ಸಾಂಪ್ರದಾಯಿಕ ಒಕ್ಕೂಟಗಳಿಗಿಂತ ಹೆಚ್ಚು ಪಾರದರ್ಶಕತೆ ಮತ್ತು ಯುವ ಪೀಳಿಗೆಗೆ ಹತ್ತಿರವಾಗುವಂತಹ ಮತ್ತೊಂದು ರಾಷ್ಟ್ರೀಯ ಸಂಘಟನೆ ಅಗತ್ಯ ಕಂಡುಬಂತು. ಅದರ ಫಲವಾಗಿ ಉದಯಿಸಿದ್ದೇ ನಾಕಾ, ಅಂದರೆ ನಾರ್ತ್ ಅಮೆರಿಕನ್ ಕನ್ನಡ ಅಸೋಸಿಯೇಷನ್ ಅಂತ. ನಾಕಾ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕಾದಲ್ಲಿ ಭಾರೀ ಸದ್ದು ಮಾಡ್ತಾ ಇರೋ ಸಂಘಟನೆ. ಇವರ ಮುಖ್ಯ ಉದ್ದೇಶ ಕೇವಲ ದೊಡ್ಡ ಸಮ್ಮೇಳನಗಳನ್ನ ಮಾಡೋದಷ್ಟೇ ಅಲ್ಲ, ತಳಮಟ್ಟದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಡಿಜಿಟಲ್ ಕಾಲಕ್ಕೆ ತಕ್ಕ ಹಾಗೆ ಅಳವಡಿಸೋದು. ನಾಕಾ ಸಂಘಟನೆ ಅಮೆರಿಕಾದ ಯುವ ಕನ್ನಡಿಗರಲ್ಲಿ ಸ್ಟಾರ್ಟ್ ಅಪ್ ಕಲ್ಚರ್, ತಂತ್ರಜ್ಞಾನ ಮತ್ತು ಸಾಮಾಜಿಕ ಸೇವೆಗೆ ಹೆಚ್ಚು ಒತ್ತು ನೀಡುತ್ತೆ. ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ಅಥವಾ ಕೊರೋನಾ ಬಿಕ್ಕಟ್ಟು ಎದುರಾದಾಗ ನಾಕಾ ಅಮೆರಿಕಾದಿಂದ ಕೋಟ್ಯಾಂತರ ರೂಪಾಯಿಗಳ ನಿಧಿಯನ್ನು ಸಂಗ್ರಹಿಸಿ ನೇರವಾಗಿ ಕರ್ನಾಟಕದ ಹಳ್ಳಿಗಳಿಗೆ ತಲುಪಿಸಿದೆ. ಕಲೆ ಮತ್ತು ಸಾಹಿತ್ಯದ ಜೊತೆಗೆ ಸಮಾಜ ಸೇವೆ ಮತ್ತು ಕನ್ನಡದ ಜಾಗತಿಕ ನೆಟ್ವರ್ಕಿಂಗ್ ಅನ್ನು ಜೋಡಿಸಿದ ಕೀರ್ತಿ ನಾಕಾ ಸಂಸ್ಥೆಗೆ ಸಲ್ಲುತ್ತೆ. ಈಗ ನಮ್ಮ ಮುಂದೆ ಇರೋ ದೊಡ್ಡ ಪ್ರಶ್ನೆ ಇದು: ಅಮೆರಿಕಾದಲ್ಲಿ ಹುಟ್ಟೋ ಮಕ್ಕಳು ಇಂಗ್ಲಿಷ್ ಪರಿಸರದಲ್ಲೇ ಬೆಳೀತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲ್ನಲ್ಲಿ ಅಮೆರಿಕನ್ ಇಂಗ್ಲಿಷ್ ಮಾತನಾಡೋ ಆ ಮಕ್ಕಳಿಗೆ ಕನ್ನಡ ಹೇಗೆ ಬರುತ್ತೆ? ಈ ಸಂಘಗಳು ಕನ್ನಡ ಭಾಷೆಯನ್ನ ಯಾವ ರೀತಿ ಜೀವಂತವಾಗಿಟ್ಟಿವೆ ಅಂತ. ಅಮೆರಿಕಾದ ಕನ್ನಡಿಗರ ಶ್ರೇಷ್ಠ ಪ್ರಯತ್ನ ಇಲ್ಲೇ ಗೊತ್ತಾಗೋದು. ಅಮೆರಿಕಾದ ಬಹುತೇಕ ಪ್ರತಿಯೊಂದು ಕನ್ನಡ ಸಂಘವು ವಾರಾಂತ್ಯದಲ್ಲಿ, ಅಂದರೆ ಶನಿವಾರ ಅಥವಾ ಭಾನುವಾರ, ಕನ್ನಡ ಶಾಲೆಗಳನ್ನು ನಡೆಸುತ್ತೆ. ಕನ್ನಡ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಅಧಿಕೃತ ಪಠ್ಯಕ್ರಮಗಳನ್ನು ರೆಡಿ ಮಾಡಲಾಗಿದೆ. ಅಲ್ಲಿನ IT ಕಂಪನಿಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯೋ ಪೋಷಕರು ಭಾನುವಾರ ಬಂದರೆ ಸಾಕು, ಸ್ವಯಂ ಪ್ರೇರಿತರಾಗಿ ಬಂದು ಮಕ್ಕಳಿಗೆ ಅ ಆ ಇ ಈ ಕಲಿಸ್ತಾರೆ. ಕನ್ನಡ ಬರೆಯೋದನ್ನ ಹೇಳ್ಕೊಡ್ತಾರೆ. ಕನ್ನಡ ಉಳಿಸೋ ಪ್ರಮುಖ ಸ್ತಂಭಗಳು ಯಾವ್ಯಾವು ಅಂದರೆ ಕನ್ನಡ ಕಲಿಕೆಯ ಶಾಲೆಗಳಾಗಿರ್ಬೋದು. ಈ ವಾರಾಂತ್ಯದಲ್ಲಿ ಅಮೆರಿಕನ್ ಮಕ್ಕಳಿಗೆ ಕನ್ನಡದ ಅಕ್ಷರಾಭ್ಯಾಸ ಹಾಗೆ ವ್ಯಾಕರಣ ಬೋಧನೆಯನ್ನು ಮಾಡ್ತಾರೆ. ಸ್ಥಳೀಯ ರಂಗಭೂಮಿ ಕೂಡ ಇರುತ್ತೆ. ಕಾರ್ಪೊರೇಟ್ ಉದ್ಯೋಗಿಗಳಿಂದಾನೇ ಪೌರಾಣಿಕ ಮತ್ತು ಸಾಮಾಜಿಕ ಕನ್ನಡ ನಾಟಕಗಳ ಪ್ರದರ್ಶನ ಮಾಡ್ತಾರೆ. ಸಂಗೀತ ಮತ್ತು ನೃತ್ಯ ತರಗತಿಗಳು ಕೂಡ ಇರುತ್ತೆ. ಭರತನಾಟ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಯಕ್ಷಗಾನ ತರಬೇತಿ ಕೇಂದ್ರಗಳು ಕೂಡ ಇವೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಅಮೆರಿಕಾದ ಕನ್ನಡ ಕೂಟಗಳು ಸ್ಥಳೀಯವಾಗಿ ಕನ್ನಡ ಲೈಬ್ರರಿಗಳನ್ನು ಕೂಡ ನಡೆಸುತ್ತವೆ. ಕರ್ನಾಟಕದಿಂದ ಹೊಸದಾಗಿ ಬರೋ ಪುಸ್ತಕಗಳನ್ನು ತರಿಸ್ಕೊಂಡು ಓದೋ ಹವ್ಯಾಸವನ್ನ ಇಟ್ಕೊಂಡಿದ್ದಾರೆ. ಅಮೆರಿಕಾದ ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಕನ್ನಡ ರಾಜ್ಯೋತ್ಸವದ ದಿನ 600ರಿಂದ 700 ಕನ್ನಡಿಗರು ಒಟ್ಟಿಗೆ ಸೇರಿ ಹಳದಿ ಕೆಂಪು ಬಾವುಟ ಹಿಡಿದು ಮೆರವಣಿಗೆ ಮಾಡೋದನ್ನು ನೋಡಿದರೆ ಅಮೆರಿಕನ್ನರೇ ಬೆಕ್ಕಸಬೆರಗಾಗಿ ನೋಡ್ತಾರೆ. ಆದರೆ ಕಡಲಾಚೆ ಕನ್ನಡದ ಬಾವುಟ ಹಾರಿಸೋದು ಅಷ್ಟೊಂದು ಈಸಿ ಅಲ್ಲ. ಇದರ ಹಿಂದೆ ದೊಡ್ಡ ಸವಾಲುಗಳು ಕೂಡ ಇರುತ್ತೆ. ಮೊದಲನೇದಾಗಿ ಸಮಯದ ಅಭಾವ. ಅಮೆರಿಕಾದಲ್ಲಿ ಲೈಫ್ ತುಂಬ ಫಾಸ್ಟ್ ಇರುತ್ತೆ. ವಾರದ 5 ದಿನ ಆಫೀಸ್ ಕೆಲಸ ಮುಗಿಸಿ ವಾರಾಂತ್ಯದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂದರೆ ನೂರಾರು ಗಂಟೆಗಳ ಸ್ವಯಂ ಪ್ರೇರಿತ ಶ್ರಮ ಬೇಕಾಗುತ್ತೆ. ಎರಡನೇದಾಗಿ ಆಂತರಿಕ ಭಿನ್ನಾಭಿಪ್ರಾಯಗಳು ಸಹಜವಾಗಿರುತ್ತಲ್ವಾ. ಯಾವುದೇ ದೊಡ್ಡ ಸಂಘಟನೆಗಳಾದರೂ ಕೂಡ ಸಣ್ಣ ಪುಟ್ಟ ರಾಜಕೀಯ ಭಿನ್ನಾಭಿಪ್ರಾಯಗಳಿರೋದು ಸಹಜ. ಅದೇ ಕಾರಣಕ್ಕೆ ಕೆಲವೊಂದ್ಸಲ ಹೊಸ ಸಂಘಟನೆಗಳು ಕೂಡ ಹುಟ್ಕೊಳ್ಳುತ್ತವೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಸತ್ಯ ಏನು ಅಂತಂದರೆ, ಸಂಘಟನೆ ಯಾವುದೇ ಇರಲಿ, ಒಳಗಿನ ಹೆಸರು ಅಕ್ಕ ಇರಲಿ ನಾಕಾ ಇರಲಿ, ಎಲ್ಲರ ಅಂತಿಮ ಗುರಿ ಮಾತ್ರ ಒಂದೇ, ಅದು ಕನ್ನಡದ ಸೇವೆ. ಕರ್ನಾಟಕದ ಹಳ್ಳಿಗಳಿಂದ, ಸಣ್ಣ ಪಟ್ಟಣಗಳಿಂದ ಹೋಗಿ ಇವತ್ತು ಗೂಗಲ್, ಮೈಕ್ರೋಸಾಫ್ಟ್, ಆಪಲ್ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿರೋ ಕನ್ನಡಿಗರು ನಮ್ಮ ಬೇರುಗಳನ್ನು ಮರ್ತಿಲ್ಲ. ಅವರು ತಮ್ಮ ಮಕ್ಕಳಿಗೆ ನೀನು ಅಮೆರಿಕನ್ ಹೌದು, ಆದರೆ ನಿನ್ನ ರಕ್ತದಲ್ಲಿ ಕನ್ನಡತನ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತಿದ್ದಾರೆ. ಸ್ನೇಹಿತರೆ, ಭೌಗೋಳಿಕ ಗಡಿಗಳು ಭಾಷೆಗಳನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ
ಅಮೆರಿಕಾದಲ್ಲಿರೋ ನಮ್ಮ ಕನ್ನಡಿಗರೇ ಅತ್ಯಂತ ದೊಡ್ಡ ಉದಾಹರಣೆ ಅಲ್ವಾ? ಕಾವೇರಿ ತೀರದಿಂದ ಮಿಸಿಸಿಪ್ಪಿ ನದಿಯ ತೀರದ ತನಕ ಕನ್ನಡದ ಕಸ್ತೂರಿ ಪರಿಮಳವನ್ನ ಪಸರಿಸ್ತಾ ಇರೋ ಅಕ್ಕ, ನಾಕ, ಬೇ ಏರಿಯಾ ಕನ್ನಡ ಕೂಟ ಸೇರಿದ ಹಾಗೆ ಅಮೆರಿಕದ ಪ್ರತಿಯೊಂದು ಸಣ್ಣ ದೊಡ್ಡ ಕನ್ನಡ ಸಂಘಗಳಿಗೂ, ಅದಕ್ಕಾಗಿ ಶ್ರಮಿಸ್ತಾ ಇರೋ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಮ್ಮದೊಂದು ಹೃದಯಪೂರ್ವಕ ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.